ಸ್ವಾಮಿ ಬರೀ ಸುಳ್ಳು ಹೇಳ್ಕೊಂಡು ಕರ್ಕೊ ಬಂದ್ರಲ್ರಿ ಎಷ್ಟು ಇದಾರೆ ನಿಮ್ಗೆ ನಮ್ಗೆ ಬೇರೆ ಕೆಲಸ ಇಲ್ವಾ ಇಲ್ಲ ಸರ್ ಇದ್ರಲ್ಲಿ ಏನೋ ಮೋಸ ಇದೆ ಏನ್ರಿ ಅದು ಮೋಸ ನಿಮ್ ತಲೆ ನನ್ನ ಕಿವಿಲ್ ಹೂ ಇಟ್ಕೊಂಡು ಕೂತಿದ್ದೀನ ಅಮ್ಮ ಹೋದ್ಮೇಲೆ ತಾನೆ ನೀವೇ ಬೀಗ ಹಾಕೊಂಡ್ ಹತ್ರ ಬಂದಿದ್ದು ಏನಪ್ಪಾ ಇವ್ರ ತನ ಲಾಸ್ಟ್ ಹೋಗಿದ್ದು ಹೌದು ಸರ್ ಅವ್ರು ಹೋದ್ಮೇಲೆ ಮೇಡಮ್ ಏನು ಮತ್ತೆ ಆಫೀಸಿಗೆ ಬರಲ್ಲ ತಾನೆ ಇಲ್ಲ ಸರ್ ಈಗ ನಿಮ್ದು ಜೊತೆ ಬಂದಿದ್ದಾರೆ ಸರಿ ನೀ ಹೋಗು ಏನ್ ವಿಷಯ ಇಲ್ಲ ಸರ್ ಸರ್ ನನ್ ಮೇಲೆ ಕೊಟ್ಟಿದ್ದು ಸುಳ್ಳು ಕಂಪ್ಲೇಂಟ್ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ ಸರ್ ಅಷ್ಟು ಗೊತ್ತಾಗದೆ ಇರೋದಕ್ಕೆ ನಾನು ಇಷ್ಟಕ್ಕೆಲ್ಲ ನಿಜವಾದ ಕಾರಣ ಏನು ಅಂತ ನಾನು ಹೇಳ ಸರ್ ನಂಬೇಡಿ ಸರ್ ಎಲ್ಲ ಸುಳ್ಳು ಅವ್ರು ಇನ್ನೇನು ಹೇಳಿಲ್ವಲ್ರಿ ನಿಮ್ ಮಾತು ಕೇಳ್ಕೊಂಡು ಇಲ್ಲಿ ಬಂದಿದೆ ತಪ್ಪು ಈಗ ಸ್ವಲ್ಪ ಮರ್ಯಾದೆ ನಿಂತ್ಕೊಳ್ಳೆ ನೀವ್ ಹೇಳಿ ಅಮ್ಮ ಸರ್ ಸ್ವಲ್ಪ ದಿನದ ಹಿಂದೆ ನಂಗೂ ಇವ್ರಿಗೂ ಒಂದ್ ಸಣ್ಣ ಜಗಳ ನಡೆದಿತ್ತು ಅದು ನಾನೇನು ಮನ್ಸಲ್ಲಿ ಇಟ್ಕೊಳ್ಳಿಲ್ಲ ಆದ್ರೆ ಇವ್ರು ನನಗ್ ಬುದ್ಧಿ ಕಲಿಸ್ತೀನಿ ಅಂತ ಕೂಗಾಡ್ಬಿಟ್ರು ನಮ್ ಹಾಸ್ಟೆಲ್ ಪೊಲೀಸರು ಬಂದು ಎಲ್ಲಾರ ಮುಂದೆ ವಿಚಾರಣೆ ಮಾಡಿದ್ರೆ ನನ್ಗೆ ಅವಮಾನ ಅಲ್ವಾ ಸರ್ ಹಾಗ ಅವಮಾನ ಆಗ್ಲಿ ಅಂತ ನೀವು ಇಷ್ಟೆಲ್ಲ ನಾಟಕ ಆಡಿದ್ದು ಓ ಇದೇನ್ರಿ ನಿಮ್ ಉದ್ದೇಶ ಇಲ್ಲ ಸರ್ ಆ ಡಾಕ್ಯುಮೆಂಟ್ಸ್ ನ ಅವ್ರ ರೂಮಲ್ಲೇ ಬಚ್ಚಿಟ್ಟಿರ್ಬೋದು ನೀವ್ ಯಾಕೊಂದ್ಸಲ ಚೆಕ್ ಮಾಡ್ಬಾರ್ದು ಸರ್ ವಾಟ್ ನಾನ್ಸೆನ್ಸ್ ಅವ್ರ ಕದಿರೋದು ನನ್ನ ರೂಮಲ್ಲಿ ಹೆಂಗ್ ಸರ್ ಬರುತ್ತೆ ಮುಚ್ಕೊಂಡು ನಿಮ್ ರೂಮ್ ತೋರ್ಸ್ರಿ ನಾನ್ ಚೆಕ್ ಮಾಡ್ಬೇಕು ಸರ್ ಅದೆಲ್ಲ ಬೇಡ ನನ್ನ ಕಂಪ್ಲೇಂಟ್ ನಾನು ವಾಪಸ್ ತಗೋತೀನಿ ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಮ್ ಪ್ರಾಬ್ಲಮ್ಸ್ ನಾವ್ ಹೇಗೋ ಸಾಲ್ವ್ ಮಾಡ್ಕೊಳ್ತೀವಿ ರೇ ಮಿಸ್ಟರ್ ನೀ ಬಾ ಅಂದ ಬರೋದಕ್ಕೆ ಹೋಗು ಅಂದಾಗ ಹೋಗೋದಕ್ಕೆ ನಾನ್ ನಿಮ್ಮನೆ ಕೆಲಸ ದಾಳೇನ್ರಿ ಏನೋ ದೊಡ್ಡ ಮನುಷ್ಯ ಕರ್ದಂತ ಬಂದ್ರೆ ಒಳ್ಳೆ ಥರ್ಡ್ ಕ್ಲಾಸ್ ತರ ಮರ್ಯಾದ ಹುಡುಗಿ ಮೇಲೆ ಸುಳ್ಳು ಕಂಪ್ಲೇಂಟು ಎಜುಕೇಟೆಡ್ ಏನ್ರಿ ನೀವು ಓಹೋ ಇಷ್ಟು ದೊಡ್ಡ ಆಫೀಸ್ಗೆ ಬಾಸ್ ಬೇರೆ ಬಡ್ಕೋಬೇಕು ಇನ್ನು ಮುಂದಕ್ಕಿದೆ ಕತೆ ತೋರಿಸಿ ನಿಮ್ ರೂಮ್ನ ರೇ ನಡ್ರಿ ನಡ್ರಿ ಹೋಗ್ಲಿ ಪ್ಲೀಸ್ ಸುಳ್ಳು ಕೇಸು ಅಂತ ಅವ್ರು ಒಪ್ಕೊಂಡಾಯ್ತು ನಿಮ್ಗೂ ಅರ್ಥ ಆಗಿದೆಲ್ಲ ನನ್ಗಷ್ಟೇ ಸಾಕು ರೇ ನೋಡಿ ನೀವ್ ಹೇಗ್ ನಡ್ಕೊಂಡ್ರಿ ಇವ್ರು ಹೇಗ್ ನೋಡ್ಕೊತಾ ಇದಾರೆ ಇದನ್ನ ದೊಡ್ಡ ಗುಣ ಅನ್ನೋದು ಅಯ್ಯೋ ಸಾರಿ ಅಮ್ಮ ಕರ್ತವ್ಯ ಅಂತ ಬರ್ಬೇಕಾಯ್ತು ತಪ್ಪು ತಿಳ್ಕೊಬೇಡಿ ಪರವಾಗಿಲ್ಲ ಬಿಡಿ ಸರ್ ಆದ್ರೆ ನಂದೊಂದು ಪ್ರಶ್ನೆ ಕೇಳಿಮ್ಮ ಕೇಳಿ ಇವರಿಂದ ನನ್ಗೆ ಇಷ್ಟೊಂದು ಅವಮಾನ ಆಯ್ತಲ್ಲ ಅವ್ರ ಮೇಲೆ ನಾನು ಮಾನನಷ್ಟಕ್ಕೆ ಸಾಕ್ಬೋದಲ್ವಾ ಸರ್ ಓಹೋ ಒಳ್ಳೆ ಐಡಿಯಾ ಅಂತ ಪ್ರಸಂಗ ಬಂದ್ರೆ ಸಾಕ್ಷಿಗಿರ್ಲಿ ಅಂತಾನೆ ನನ್ನ ಫ್ರೆಂಡ್ಸ್ನ ಕರ್ಕೊಂಡ್ ಬಂದಿದ್ದು ಸರ್ ನಾನು ಆಗ್ಬೇಕು ಅಂದ್ರೆ ತಾವು ನನ್ನ ಪರ ಬಂದ್ ಸಾಕ್ಷಿ ಹೇಳ್ತೀರಾ ಸರ್ ಸಂತೋಷವಾಗಿ ಬರ್ತೀನಮ್ಮ ಅದಕ್ಕೇನು ಥ್ಯಾಂಕ್ ಯು ಸರ್ ನಾವಿನ್ ಹೋಗ್ಬೋದಾ ಸರ್ ಧಾರಾಳವಾಗಿ ಹೋಗಿಯಮ್ಮ ಅಥವಾ ಡ್ರಾಪ್ ಮಾಡಿಸ್ಲಾ ಬೇಡ ಸರ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ನಾಳೆಯಿಂದಾದ್ರೂ ಹೊಸ ಮನುಷ್ಯ ಆಗಿ ಹೆಣ್ಮಕ್ಳು ಅಂದ್ರೆ ಈಗಿರ್ಬೇಕಪ್ಪ